ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನಾವು ಊರಿಗೆ ಹೋಗಿದ್ವಿ, ಊರಿಂದ ಬಂದು ವ್ಲಾಗ್ ಹಾಕ್ತಾಯಿದ್ದೀನಿ. ಇವತ್ತೇ ಬಂದಿದ್ದು ಊರಿಂದ. ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ. ಹಾಗೆ ತಿಂಡಿ ಏನಾದ್ರು ಮಾಡೋಣ ಅಂತ ಊರಿಂದ ಮಾವಿನಕಾಯಿ ತೊಗೊಂಬಂದಿದ್ದೆ. ಅದು ಚಿತ್ರಾನ್ನ ಮಾಡೋಣ, ಬೇಗ ಆಗುತ್ತೆ ಅಂತ ಎಲ್ಲ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾಗಿಲು ರಂಗೋಲಿ ಹಾಕ್ಬಿಟ್ಟು ತಿಂಡಿ ಮಾಡ್ತೀನಿ. ಹೋಗಿ ತೋರಿಸ್ತೀನಿ ಚಿತ್ರಾನ್ನ ಮಾಡೋದು. ಬೇಗ ಮಾಡ್ಕೋಬೋದು, ಒಂದು 5-10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಮಾವಿನಕಾಯಿ ಚಿತ್ರಾನ್ನ. ತುಂಬ ಚೆನ್ನಾಗಿರುತ್ತೆ, ಹುಳಿಯಾಗಿ. ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕೊಂಡ್ಮೇಲೆ ಸಾಸಿವೆ ಹಾಕ್ಕೊಂಡೆ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಇದ್ರೆ ಸಾಕು ಫ್ರೆಂಡ್ಸ್, ಒಂದು 3-4 ಜನಕ್ಕೆ ಆಗುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ಅರಿಶಿನ ಹಾಕ್ಕೊತಾ ಇದ್ದೀನಿ. ಬೇಗನೆ ಆಗುತ್ತೆ ಫ್ರೆಂಡ್ಸ್, ಏನು ಲೇಟ್ ಆಗೋಲ್ಲ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈಗ ಮಾವಿನಕಾಯಿ ಹಾಕ್ಕೊತೀನಿ. ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನಕಾಯಿ ಹಾಕ್ಕೊತಾ ಇದ್ದೀನಿ. ಮಾವಿನಕಾಯಿ ಹಾಕೊಂಡ್ಮೇಲೆ ಜಾಸ್ತಿ ಏನು ಬಾಡಿಸ್ಕೊಳೋದು ಬೇಡ, ಸುಮ್ಮನೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಸತಿ ಹಾಕಿದ್ರೆ ಸಾಕು. ಬೇರೆ ಒಂದು ಚಿಕ್ಕದು ಬಾಣಲೆ ಇಟ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅನ್ನದ ಜೊತೆಗೆ ಕಡಲೆ ಬೀಜ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಚಿತ್ರಾನ್ನ ರೆಡಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಹುಳಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟಾಗಿ. ಬೇಗನೂ ಆಗುತ್ತೆ. ಯಾವಾಗಾದ್ರೂ ತಿಂಡಿ ಮಾಡೋಕ್ಕೆ ಮೂಡಿಲ್ಲ ಅನ್ನೋ ಈ ಥರ ಮಾಡ್ಕೋಬೋದು. ಮಾವಿನಕಾಯಿ ಬೇರೆ ಅಪರೂಪಕ್ಕೆ ಸಿಗೋದೆಲ್ಲ, ಚೆನ್ನಾಗಿರುತ್ತೆ. ಈಗ ದೇವ್ರ ದೀಪನೂ ರೆಡಿ ಮಾಡ್ಕೊಂಡಿದ್ದೀನಿ. ದೀಪ ಹಚ್ಚಿದ್ದೀನಿ. ದೀಪ ಹಚ್ಚಿ ಪೂಜೆ ಮಾಡಿ ಚಿತ್ರಾನ್ನ ರೆಡಿ ಇದೆ ನೋಡಿ.